ಕೈಜೋಡಿಸಿದ್ವಿ. ಕೇವಲ 18 ದಿನಗಳ ಅಂತರದಲ್ಲಿ ಈ ಮುಂದೆ ಆಗಿಲ್ಲ, ಈ ಹಿಂದೆ ಆಗಿಲ್ಲ, ಮುಂದೆ ಆಗಲಿಕ್ಕಿಲ್ಲ ಅನ್ನೋಂಥ ಒಂದು ಅಭೂತಪೂರ್ವ ಟೈಮ್ ಪೀರಿಯಡ್ನಲ್ಲಿ ನಾವು ನಮ್ಮ ಹೆಮ್ಮೆಯ ಕಿತ್ತೂರು ರಾಣಿ ಚೆನ್ನಮ್ಮರ 200ನೇ ವಿಜಯೋತ್ಸವದ ಅಂಚೆ ಚೀಟಿಯನ್ನು ನಾವು ಅಕ್ಟೋಬರ್ 23ಕ್ಕೆ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇದೆ. ರಾಣಿ ಚೆನ್ನಮ್ಮ ಕೇವಲ ನಮ್ಮ ಬೆಳಗಾವಿ ಹೆಮ್ಮೆ ಅಷ್ಟೇ ಅಲ್ಲ, ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದ ಹೆಮ್ಮೆ. ಆ ಒಂದು 200ನೇ ಜನ್ಮೋತ್ಸವಕ್ಕೆ ಜಯೋತ್ಸವಕ್ಕೆ ನಮ್ಮ ಅಂಚೆ ಇಲಾಖೆಯವರು ತಮ್ಮ ಇತಿಹಾಸದಲ್ಲಿ ಆಗದಿರೋದನ್ನ ಕೆಲಸ ಮಾಡಿದರೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳು ತಿಳಿಸಲಿಕ್ಕೆ ಇಚ್ಛೆ. ಅದರ ಮುಂದುವರೆದ ಭಾಗವಾಗಿ ಗಾಂಧಿ ಶತಮಾನೋತ್ಸವ ಡಿಸೆಂಬರ್ 26 ಮತ್ತು 27ಕ್ಕೆ ಏನು ನಡೀತಾ ಇತ್ತು ನಮ್ಮ ಬೆಳಗಾವಿಯಲ್ಲಿ, ಅವತ್ತಿನ ದಿವಸ ಕೂಡ ಅಂಚೆ ಇಲಾಖೆಯವರು 2 ವಿಶೇಷ ಅಂಚೆ ಕವರ್ಗಳನ್ನ ಬಿಡುಗಡೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಅದರ ಭಾಗವಾಗಿ ಡಿಸೆಂಬರ್ 27ರಂದು ನಮ್ಮ ಸುವರ್ಣ ವಿಧಾನಸೌಧದ ಎದುರಿಗೆ ಇವೆರಡು ಅಂಚೆ ಕವರ್ಗಳನ್ನ, ಅಂಚೆ ಲಕೋಟೆಗಳನ್ನ ಬಿಡುಗಡೆ ಮಾಡೋ ಕಾರ್ಯಕ್ರಮ ಇತ್ತು. ನಮ್ಮ ಭಾರತ ದೇಶದ ಗಣತಂತ್ರ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಂವಿಧಾನವೇ ನಮಗೆ ಶ್ರೀರಕ್ಷೆ ಅನ್ನುವಂಥ ಒಂದು ನಂಬಿಕೆ ಹೋಗ್ತಕ್ಕಂಥ ನಾವೆಲ್ಲರೂ ಭಾರತ ದೇಶದ ಸನ್ಮಾನ್ಯ ಗೃಹ ಮಂತ್ರಿ ಅಂತ ಅಮಿತ್ ಶಾ ಅವರು ಇವತ್ತು ಅಂಬೇಡ್ಕರ್ ಅನ್ನುವಂಥ ಒಂದು ಘೋಷವಾಕ್ಯ ಫ್ಯಾಷನ್ ಆಗಿದೆ ಅಂತ ಹೇಳುವಂಥ ಒಂದು ಲೋಕಸಭೆಯಲ್ಲಿ ಇವತ್ತು ನಮ್ಮ ದೇಶದ ಶಾಸನ ರಚನೆ ಮಾಡ್ತಕ್ಕಂಥ ಒಂದು ದೇಗುಲದಲ್ಲಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಹಳ ಹಗುರವಾಗಿ ಮಾತಾಡಿದ್ದನ್ನ ಇವತ್ತು ನಾವು ಅಂಬೇಡ್ಕರ್ ಅಭಿಮಾನಿಗಳಿಗೆ ನಾವು ಅದನ್ನ ಖಂಡಿಸ್ತಾ ಇದ್ದೀವಿ. ಇವತ್ತು ದೇಶದ ಯಾವ ಒಂದು ಸಂವಿಧಾನ ಕೊಟ್ಟಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಆ ಸಂವಿಧಾನಗಳಿಗೆ ಕೆಲಸ ಮಾಡ್ತಕ್ಕಂಥ ಇವತ್ತು ಅವ್ರ ಬಗ್ಗೆ ಮಾತಾಡಿದ್ದನ್ನು ನಾವೆಲ್ಲ ತೀವ್ರ ಖಂಡಿಸ್ತಾ ಇದ್ದೀವಿ. ಅವ್ರ ಅಭಿಮಾನಿಗಳಂತ ನಾವೆಲ್ಲ ಅಮಿತ್ ಶಾ ಅವರನ್ನ ಕೇಂದ್ರ ಸಚಿವ ಸ್ಥಾನದ ಕೈ ಬಿಡಬೇಕು, ಆ ಮಾತನ್ನ ವಾಪಸ್ ತಗೋಬೇಕು ಮತ್ತು ಸಚಿವರಾದಂತ ಸನ್ಮಾನ್ಯ ಗೃಹ ಸಚಿವರು ಆ ಮಾತನ್ನ ಕ್ಷಮೆ ಯಾಚಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀವಿ. ಇವತ್ತು ದೇಶದ ಅಂಬೇಡ್ಕರ್ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರಿಗೆ ಸಂಬಂಧಪಡೋದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ನಮ್ಗೆಲ್ಲ ಒಂದು ಜಗತ್ತಿಗೆ ಒಂದು ಉತ್ತಮ ಸಂದೇಶ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡೋದನ್ನ ಅವ್ರ ಅಭಿಮಾನಿಗಳಂತ ನಾವು ಯಾರು ಸಂಧಿಸ್ಲಿಕ್ಕೆ ಅದನ್ನ ನಾವು ಸಮಾಧಾನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಕೂಡ ಇವತ್ತು ರೈತ ಪರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಅದಕ್ಕೆ ಇವತ್ತೇನು ಕಲ್ಲಪ್ಪನ ಕಾಂಬಳೆ ನೇತೃತ್ವದಲ್ಲಿ ಮಾಡ್ತಕ್ಕಂಥ ದಲಿತ ಸಂಘ ಸಮಿತಿ ಇವತ್ತು ಮಾನ್ಯ ಸಚಿವರ ವಿರುದ್ಧ ಹಾಕುವಂತ ಕಾರ್ಯಕ್ರಮಕ್ಕೆ